ಶಿವಮೊಗ್ಗದಲ್ಲಿಂದು ಪವರ್ ಸ್ಟಾರ್ ಪುನೀತ್ ಮೇನಿಯಾ ತಮ್ಮ ಅಭಿನಯದ ಹುಡುಗರು ಚಿತ್ರ ಪ್ರದರ್ಶನವಾಗುತ್ತಿದ್ದ ಚಿತ್ರಮಂದಿರಕ್ಕೆ ಭೇಟಿ ನೀಡಿದ ಅಪ್ಪುವಿಗೆ ಅಭಿಮಾನಿಗಳು ಸಂಭ್ರಮದ ಸ್ವಾಗತ ಕೋರಿದರು. ಅಭಿಮಾನಿಗಳಂತೂ ತಮ್ಮ ನೆಚ್ಚಿನ ತಾರೆಯನ್ನ ನೋಡಲು ಪೊಲೀಸರ ಲಾಠಿ ಏಟನ್ನು ಲೆಕ್ಕಿಸದೆ ಮುಗಿಬಿದ್ರು. ಈ ವೇಳೆ ಮಾತನಾಡಿದ ಪುನೀತ್, ರೀಮೇಕ್ ಸ್ವಮೇಕ್ ಚಿತ್ರಗಳಿಂದ ಸಾವಿರಾರು ಕಾರ್ಮಿಕರಿಗೆ ಉದ್ಯೋಗ ಸಿಗುತ್ತೆ, ಹೀಗಾಗಿ ಡಬ್ಬಿಂಗ್ ಚಿತ್ರಗಳಿಗೆ ಅವಕಾಶ ನೀಡಬಾರದು ಅಂದ್ರು. ಹಾಸ್ಯ ನಟ ರಂಗಾಯಣ ರಘು ಕೂಡ ಪುನೀತ್ ಜೊತೆಗಿದ್ರು. ನಾ ಬೋರ್ಡು ಇರದ ಬಸ್ಸನ್ನು ಹತ್ತಿ ಬಂದ ಚೊಕ್ಕರಿ, ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ ರೀ, ಇಪ್ಪಲ್ಲಿ ರಾಣಿ ಜೆನ್ನನ್ನು ನೋಡಿ ನೀವು ನಾಚಿರಿ, ಆ ದೇವ್ರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ, ಪಿಕ್ಚರ್ ಮುಗಿದ ಮೇಲೂ ನಿಮ್ಮ ಕೆನ್ನೆ ಮುತ್ತಾಡಿ ಹೋಗುವೆನು, ಡಿಸ್ಟರ್ಬ್ ಮಾಡುತ್ತಿರುವೆ ಐ ಆಮ್ ಸಾರಿ, ತೊಂದ್ರೆ ಇಲ್ಲ ಪಂಕಜ ನಿಂದೆ ಎಲ್ಲ ಪಂಕಜ, ನಾವ್ ನಿಮ್ಮೋರೆ ಪಂಕಜ. ನಾ ಬೋರ್ಡು ಇರದ ಬಸ್ಸನ್ನು ಹತ್ತಿ ಬಂದ ಚೌಕರಿ, ಸಿನಿಮಾ ಒಂದೊಂದು ರನ್ನಿಂಗ್ ಮೀಡಿಯಾ ಇದೇ ಮಾಡಬೇಕು ಅದೇ ಮಾಡಬೇಕು. ರೀಮೇಕ್ ಬಂದು ಈಗಿಂದ ಆಗ್ತಿಲ್ಲ, 50 ವರ್ಷದಿಂದ ಆಗ್ತಾ ಇದೆ. ಇಲ್ಲಿನ ಸಿನಿಮಾಗಳು ಅಲ್ಲೂ ಮಾಡಿದರೆ, ಅಲ್ಲಿನ ಸಿನಿಮಾಗಳು ನಾವು ಮಾಡಿದ್ವಿ. ನನಗೆ ಅಂದರೆ ಇನ್ಫ್ಯಾಕ್ಟ್ ಪೃಥ್ವೀತ್ ಒಂದು ಸಿನಿಮಾ ಬಂದಾಗ ಅದರಲ್ಲಿ 2 ರೀತಿಯಾದ ಶೇಡ್ಸ್ ಇತ್ತು. ಆ ರೀತಿಯಾದ ಕಥೆಗಳಾಗಿ ಒಂದು ಕಾನ್ಸೆಪ್ಟ್ ಬಂದರೆ ಖಂಡಿತ ಮಾಡ್ತೀನಿ. ನನಗೆ ಯಾವ್ದು ಇಲ್ಲ ಅಂತ ಹೇಳಿ, ಯಾಕಂದ್ರೆ ನನಗೆ ಸಿನಿಮಾ ಅಂದರೆ ಒಂದೇ, ನನಗೆ ಆರ್ಟ್ ಆಗಲಿ ಕಮರ್ಷಿಯಲ್ ಆಗಲಿ ಬೇರೆ ಅಂತ, ಸಿನಿಮಾ ಅಂದರೆ ಒಂದೇ ಮಾಡ್ತೀನಿ. ನನಗೆ ನನ್ನ ಪ್ರಕಾರ ನಾನು ಮಾಡುವ ಅಕಸ್ಮಾತ್ ನನಗೇನಾದರೂ ಆ ಥರ ಒಂದು ಅಪರ್ಚುನಿಟಿ ಬಂದು ನಾನೊಂದು ಎಲ್ಲರೂ ಹೇಳೋ ಪ್ರಕಾರ ಸಾಗರ್ ಸಿನಿಮಾ ಅಂತಾರೋ ಆರ್ಟ್ ಸಿನಿಮಾ ಅಂತಾರೋ ಆ ಥರ ಬಂದಿದ್ದನ್ನ ಪ್ರತಿಯೊಬ್ಬರು ನೋಡಬೇಕು ಅನ್ನೋದು ನನ್ನ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ಅವರಿಂದ. ರಾಜೇಶ್, ಶಿವಮೊಗ್ಗದಲ್ಲಿ ಹುಡುಗರು ಚಿತ್ರಕ್ಕೆ ಅದರಲ್ಲೂ ಪುನೀತ್ನನ್ನ ನೋಡಿದಂತಹ ಅಭಿಮಾನಿಗಳ ರೆಸ್ಪಾನ್ಸ್ ಹೇಗಿದೆ? ಶ್ವೇತಾ, ಏನು ತಮ್ಮ ನೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ನ ವೀಕ್ಷಣೆ ಮಾಡ್ಲಿಕ್ಕೆ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಚಿತ್ರಮಂದಿರದ ಬಳಿ ನೆರೆದಿದ್ರು. ಶಿವಮೊಗ್ಗದ ಮಲ್ಲಿಕಾರ್ಜುನ ಚಿತ್ರಮಂದಿರದಲ್ಲಿ ಹುಡುಗರ ಚಿತ್ರ ಪ್ರದರ್ಶನ ಆಗ್ತಾ ಇತ್ತು. ಏನು ತಮ್ಮ ಅಭಿಮಾನಿ ನಟ ಏನು ಅಲ್ಲಿ ಆಗಮಿಸ್ತಿದ್ದಾಗೆ ಪಟಾಕಿ ಸಿಕ್ತಿದ್ರು, ಸಂತೋಷ ವ್ಯಕ್ತಪಡಿಸಿದ್ರು, ಜಯಕಾರ ಹಾಕಿದ್ರು, ಹರಾತುರಾಯಿಗಳು ಹಾಕಿದ್ರು, ಪಕ್ಕದಲ್ಲಿ ಫೋಟೋ ತೆಗೆಸ್ಕೊಳ್ಳಕ್ ಪ್ರಯತ್ನ ಮಾಡಿದ್ರು, ಮೊಬೈಲ್ಗಳಲ್ಲಿ ವಿಡಿಯೋ ಚಿತ್ರೀಕರಣ ಮಾಡ್ಕೊಂಡ್ರು. ಈ ರೀತಿ ತಮ್ಮ ಹುಚ್ಚು ಅಭಿಮಾನವನ್ನ ಅಲ್ಲಿ ಪ್ರದರ್ಶಿಸಿದ್ರು, ಜಯಕಾರ ಘೋಷಣೆಗಳನ್ನು ಕೂಗ್ತಾ ಇದ್ರು. ಮಧ್ಯೆ ಮಧ್ಯೆ ಪೊಲೀಸರು ಲಾಠಿ ಪ್ರಹಾರ ಮಾಡ್ತಾ ಇದ್ರು ಕೂಡ ಅದನ್ನು ಲೆಕ್ಕಿಸಿ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ನೋಡ್ಲಿಕ್ಕೆ ಮುಗಿಬಿದ್ದಿದ್ರು ಅಂತಾನೆ ಹೇಳ್ಬೋದು. ಈ ಜೊತೆನಲ್ಲಿ ಅಪ್ಪು ಕೂಡ ಜನರಿಗೆ ಅಷ್ಟೇ ಪ್ರೀತಿಯಿಂದ ಸ್ಪಂದಿಸಿ ಅವ್ರ ಜೊತೆಗೆ ಬೆರೆತರು, ಚಿತ್ರ ವೀಕ್ಷಣೆ ಮಾಡ್ತಕ್ಕಂಥ ಪ್ರೇಕ್ಷಕರನ್ನ ಮಾತಾಡ್ತಿದ್ರು, ಅವ್ರ ಜೊತೆನಲ್ಲಿ ಅವರಿಗೆ ಆಟೋಗ್ರಾಫ್ ಗಳಿಗೆ ಸೈನ್ ಹಾಕಿದ್ರು. ಮತ್ತೆ ಈ ರೀತಿ ಯಾಕಂದ್ರೆ ಈ ಶಿವಮೊಗ್ಗದಲ್ಲಿ ಅವ್ರದ್ದೇ ಶಿವಮೊಗ್ಗದ ತೀರ್ಥಹಳ್ಳಿನಲ್ಲಿ ಪರಮಾತ್ಮನ ಚಿತ್ರೀಕರಣದ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಇಲ್ಲೇ ಇದ್ರು ಅವರು. ಹಾಗಾಗಿ ಇಲ್ಲಿಗೆ ಬಂದು ತಮ್ಮ ಹುಡುಗರ ಚಿತ್ರದ ಪ್ರದರ್ಶನವನ್ನು ವೀಕ್ಷಣೆ ಮಾಡಿದ್ರು. ಆ ನಂತರದಲ್ಲಿ ಅವರು ಡಿಸ್ಟ್ರಿಬ್ಯೂಟರ್ಗಳಿಗೂ ಕೂಡ ಏನ್ ಚಿತ್ರ ಪ್ರದರ್ಶನ ಮಾಡೋದಕ್ಕೆ ಕನ್ನಡ ಚಿತ್ರಗಳನ್ನ ಪ್ರೋತ್ಸಾಹಿಸಿ ಅಂತ ಹೇಳಿ ಕೂಡ ಅವ್ರನ್ನ ಮನವಿ ಮಾಡಿಕೊಂಡ್ರು. ಹಾಗೆ ಕನ್ನಡದಲ್ಲಿ ಡಬ್ಬಿಂಗ್ ಚಿತ್ರಗಳ ಅವಶ್ಯಕತೆ ಇಲ್ಲ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ರು. ಆದ್ರೆ ರಿಮೇಕ್ ಚಿತ್ರಗಳನ್ನ ಮಾಡಿದ್ರೆ ಏನು ತೊಂದರೆ ಇಲ್ಲ, ಇದರಿಂದ ನೂರಾರು ಕಾರ್ಮಿಕರಿಗೆ ಮತ್ತೆ ಏನು ಒಂದು ಯಶಸ್ವಿ ಚಿತ್ರದ ಮೂಲಕ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಆರ್ಥಿಕ ಸಹಾಯ ಆಗುತ್ತೆ, ಮತ್ತೆ ಅವರಿಗೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಹಾಗಾಗಿ ಡಬ್ಬಿಂಗ್ ಚಿತ್ರದ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ರಿಮೇಕ್ ಚಿತ್ರದ ಬಗ್ಗೆ ತಮ್ಮ ಸಹಮತವನ್ನು ವ್ಯಕ್ತಪಡಿಸಿದ್ರು. ಶ್ವೇತಾ, ಥ್ಯಾಂಕ್ ಯು ರಾಜೇಶ್ ಮಾಹಿತಿಗಾಗಿ.